Hi guys, welcome back to my YouTube channel. So ಇವತ್ತು ಐ ಆಮ್ ಲೀವಿಂಗ್ ಫಾರ್ ಅ ಟ್ರಿಪ್, ಲೈಕ್ ಅ ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನು ಅಂತ ಮುಂದೆ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕೆ ಇವಾಗ ಫುಲ್ ರೆಡಿ ಆಗಿದ್ದೀನಿ. ದಿಸ್ ಇಸ್ ಮೈ ಏರ್ಪೋರ್ಟ್ ಲುಕ್. ಐ ಶೋ ಯು ಕಂಪ್ಲೀಟ್ಲಿ ಏರ್ಪೋರ್ಟ್ ಲುಕ್ಕು. ಇವಾಗ ರೆಡಿ ಆಗಿದ್ದೀನಿ. ಇವಾಗ ಬ್ಯಾಗ್ಸ್ ಎಲ್ಲ ಪ್ಯಾಕ್ ಆಗಿದೆ, ಎಲ್ಲ ಎತ್ಕೊಂಡು ಲೆಟ್ಸ್ ಗೋ. ಯಪ್ಪ ಹೆವಿದೆ ಗೈಸ್. Back home. So let's go. Cruising down the highway, windows down low. Sunset paints the sky in a fiery glow. Mountains rise up, touching clouds above. Valleys below, filled with whispers of love. On this road, every scene's a delight. ಇವಾಗ ಜಸ್ಟ್ ಬೋರ್ಡಿಂಗ್ ಆಯಿತು ಆ್ಯಂಡ್ ಬಂದ್ವಿ. ನಮ್ಮ ಫ್ಲೈಟ್ ಯಾವುದು? ನಮ್ಮ ಫ್ಲೈಟ್ ಅದು. In this journey we're living unplanned. City streets pulse with energy so bright. Neon signs flashing in the depths of night. Skyscrapers Guys, this is Bay of Bengal Ocean. ನೋಡಿ. flying high. No maps, no plans, just an open road. Wherever it leads, we'll happily go. Each sight, each sound, a memory to keep. In this adventure, dreams run deep. On this road, every scene's a delight. From sunrise to starlight, day to night. Guys, just now we landed and welcome to Port Blair Airport. Let's go. Guys, ಇಲ್ಲಿ ನೋಡಿ, ಇಲ್ಲಿ ಯುನೀಕಾಗಿ ಮಾಡಿದ್ದಾರೆ. ಶೆಲ್ಸಿಂದ ಯುನೀಕ್ ಆಗಿದೆ ಫುಲ್. ಜಸ್ಟ್ ನಾವು ರೀಚ್ ಆ್ಯಂಡ್ ಹೋಟೆಲ್ ಡಾರ್ವಿನ್ ಸಿಟಿಗೆ ಚೆಕ್ ಇನ್ ಮಾಡ್ತಾ ಇದ್ದೀವಿ. ಗೈಸ್, ಇವಾಗ ಹೋಟೆಲ್ ಚೆಕ್ ಇನ್ ಮಾಡಿ ಬೇಗ ರೆಡಿಯಾಗಿ ನನ್ನ ಡ್ರೆಸ್ ಹಾಕ್ಕೊಂಡು ಚೇಂಜ್ ಎಲ್ಲ ಮಾಡಿ ಹೋಟೆಲ್ಗೆ ಬಂದು ಊಟ ಮಾಡ್ತಾ ಇದ್ದೀವಿ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ತಿಂಡಿನೂ ತಿಂದಿಲ್ಲ, ಹಾಗೆ ಬಂದು ಊಟ ಮಾಡ್ತಾಯಿದ್ದೀವಿ. ಈಗ ಬೇಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗಬೇಕು. ಸೊ ಹೋಟೆಲ್ ರೂಮ್ ಟೂರು ತೋರ್ಸೋಕ್ಕಾಗಿಲ್ಲ ಬಿಕಾಸ್ ಫುಲ್ ಲೇಟ್ ಆಯಿತು. ವಾಪಸ್ ಹೋಟೆಲ್ಗೆ ಹೋದಾಗ ಐಲ್ ಶೋ ಯು ಗೈಸ್. ನಾರ್ತ್ ಇಂಡಿಯನ್ ಮೀಲ್ಸ್ ಬಂತು. ವಿಲ್ ಈಟ್ ಆ್ಯಂಡ್ ದೆನ್ ಲೀವ್ ಫಾರ್ ಸೆಲ್ಯುಲಾರ್ ಜೈಲಿಗೆ ಬಂದಿದ್ದೀವಿ. ಸೊ ದಿಸ್ ಇಸ್ ದ ಸೆಲ್ಯುಲಾರ್ ಜೈಲ್. Nature's canvas unfolding so grand. In this journey we're living unplanned. ಸೇಮ್ ಗೈಸ್, ಜೈಲ್ ನೋಡಿ ಹೆಂಗಿದೆ ಅಂತ. ಜೈಲ್ ನಿನ್ನೆ ನೀರು ಕೂಡ ಹಾಕ್ಬಿಟ್ಟು ಹೋಗೋದು ಇವಾಗ. ಬಾ, ಸೆಲ್ಯುಲಾರ್ ಜೈಲ್. ಗೈಸ್, ಸಾವರ್ಕರ್ ಅವ್ರ ಜೈಲ್ ನೋಡಿ ಹೆಂಗಿತ್ತು. ಇಂಥ ಜೈಲಲ್ಲಿ ನಮ್ಮ ಬ್ರಿಟಿಷರ್ಸ್ ನಮ್ಮ ಇಂಡಿಯನ್ ಫೈಟರ್ಸ್ನ ಹಾಕಿದ್ರು ಪಾಪ. ಈ ಥರ ಇದೆ, ಇಷ್ಟೇ ಜೈಲು. ಯಪ್ಪ, ವಾವ್, ಸಕ್ಕತ್ತಾಗಿದೆ ಗೈಸ್. ಬೀಚ್ ವ್ಯೂ ಫ್ರಮ್ ಸೆಲ್ಯುಲಾರ್ ಜೈಲ್. ನೋಡಿ ಗೈಸ್, ಎಷ್ಟು ಜನ ಫ್ರೀಡಮ್ ಫೈಟರ್ಸ್ ಇದ್ದಿದ್ದು ಈ ಜೈಲಲ್ಲಿ ಅಂತ. ಇಷ್ಟು ಜನ. ಗ್ಯಾಲರಿ ನನ್ನ ಓಲ್ಡನ್ ಡೇಸ್ ಅಂಡಮಾನ್ ಅಂತೆ. ಓ,
1931 1930 ಅಲ್ಲಿ ತೆಗೆದಿದ್ದ ಫೋಟೋಸ್ ಇದು 1930 ಫುಲ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಸೊ ಗೈಸ್ ಇವಾಗ ಸೆಲ್ಯುಲರ್ ಜೈಲಿಂದ ಆಚೆ ಬಂದು ಟೀ ಕುಡ್ಕೊಂಡು ವಿ ಆರ್ ಗೋಯಿಂಗ್ ಟು ಬೀಚ್. ಸೊ ಬೀಚಿಗೆ ಹೋದ್ಮೇಲೆ ಸಿಗ್ತೀನಿ ಗೈಸ್. ಚಿಯರ್ಸ್. On this road, every scene's with the light. From sunrise to starlight, day to night. Nature's canvas unfolding. Cruising down the highway, windows down low. Sunset paints the sky and the fire. Mountains rise up, touching clouds above. Valleys below, feeling whispers of love. On this road, every scene's a delight. From sunrise to starlight, day to night. Nature's canvas unfolding so grand. In this journey, we're living unplanned. City streets pulse with energy so bright. Neon signs flashing in the depths of night. Skyscrapers stand tall, reaching for the sky. As we pass by, with dreams flying high. No maps, no plans. ಮುಗೀತು. ಈ ಬೀಚಲ್ಲಿ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಮಾಡಿದೆ. ನಾ ವಿಡಿಯೋನು ಹಾಕ್ತೀನಿ. ಸೊ ಯಾ ಬಾಯ್ ಟು ದಿಸ್ ಬೀಚ್ ಆ್ಯಂಡ್ ವಿ ಗೋಯಿಂಗ್. ಗೈಸ್ ಇವಾಗ ಸೆಲ್ಯುಲರ್ ಜೈಲ್ಗೆ ಹೋಗ್ತಾ ಇದ್ದೀವಿ. ಲೈಟ್ ಶೋ ಇದೆ ಇವಾಗ ಸೆಲ್ಯುಲರ್ ಜೈಲಲ್ಲಿ. ಐ ಶೋ ಯು. ಸೊ ದಿಸ್ ಈಸ್ ದ ಲೈಟಿಂಗ್. ಸೀಟ್ಸ್ ಇದೆ ನೋಡಿ, ಇಲ್ಲೋಗಿ ಕುತ್ಕೊಬೇಕು. ಸೊ ಇದು ಲೆಟ್ಸ್ ಗೋ. जिंदगी भर तो हमें बेच देता है पानी. इन टापुओं की तरफ लोगों का आना शुरू हुआ. धर्म प्रचारक, लुटेरे, बागी, मल्ला, किस्मत आजमाने को निकले जहाजी, हर तरह के लोग. क्योंकि इस पहाड़ी पर उगे हुए घने जंगल साफ करने के दौरान बहुत से लोग थे जिनका ख्याल था कि मुझे भी. ಸೆಲ್ಯುಲರ್ ಜೈಲ್ ಅಲ್ಲಿ ಲೈಟಿಂಗ್ ಎಲ್ಲ ಶೋ ಮುಗಿಸ್ಕೊಂಡು ಇವಾಗ ಜಸ್ಟ್ ವಿ ಕೇಮ್ ಬ್ಯಾಕ್ ಟು ಅವರ್ ಹೋಟೆಲ್. ಓಕೆನಾ. ಸೊ ಇವಾಗ 7:15 ಆಗಿದೆ ಆ್ಯಂಡ್ ಇಟ್ ವಾಸ್ ಲೈಕ್ ಕ್ರೇಜಿ ಗೈಸ್. ಲೈಕ್ ಸೆಲ್ಯುಲರ್ ಜೈಲಲ್ಲಿ ಲೈಟ್ ಶೋ ಅಲ್ಲಿ ಏನು ತೋರಿಸಿದ್ರು ಅಂದರೆ ಇಟ್ ವಾಸ್ ಲೈಕ್ ಬ್ರಿಟಿಷರ್ಸ್ ಬಂದು ಇಲ್ಲಿ ಏನೇನು ಮಾಡಿದ್ರು, ಸೆಲ್ಯುಲರ್ ಜೈಲಲ್ಲಿ ಏನೇನು ಕಷ್ಟಗಳು ಕೊಟ್ಟರು ಸಾವರ್ಕರ್ ಅವರಿಗೆ, ಎಲ್ಲ ಎಷ್ಟು ಹಿಂಸೆ ಮಾಡಿದ್ದಾರೆ ಫ್ರೀಡಮ್ ಫೈಟರ್ಸ್ಗೆ. ಯಪ್ಪ ಗೈಸ್ ನಿಜ ಲಾಸ್ಟಲ್ಲಂತೂ ಅಳು ಬಂದುಬಿಡ್ತು, ಆ ಲೆವೆಲ್ಗಿತ್ತು. ಬಟ್ ಇಟ್ ವಾಸ್ ನೈಸ್. ದಟ್ ಲೈಟಿಂಗ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ದಿಸ್ ವಾಸ್ ಅ ಡೇ 1 ಇನ್ ಪೋರ್ಟ್ ಬ್ಲೇರ್. ಸೊ ನಾಳೆ ನಾವು ಹೋಗ್ತಾ ಇರೋದು ಹ್ಯಾವ್ಲಾಕ್ ಐಲ್ಯಾಂಡ್ಗೆ. ದ್ಯಾಟ್ ವಿಲ್ ಬಿ ಇನ್ ಅನದರ್ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ. ಕ್ರೇಜಿ ಎಕ್ಸ್ಪೀರಿಯನ್ಸ್ ಇವತ್ತು. ಕ್ರೇಜಿ ಗೈಸ್. ವಾಟರ್ ಗೇಮ್ಸ್ ಎಲ್ಲ ಕ್ರೇಜಿ ಆಗಿದೆ. I was like super excited. And that's it. And also ನನ್ನ ರೂಮ್ ಟೂರ್ ತೋರಿಸಿಲ್ಲ ಹೆಂಗಿದೆ ಅಂತ. ರೂಮ್ ಟೂರ್ ತೋರಿಸ್ಬಿಟ್ಟು ಐಲ್ ಎಂಡ್ ದಿಸ್ ವ್ಲಾಗ್ ಫಾರ್ ಟುಡೇ. ಸೊ ಗಾಯ್ಸ್ ಎಂಟ್ರಾಗಿದ್ದ ತಕ್ಷಣ ಇಲ್ಲಿ ಬಾತ್ರೂಮ್ ಇದೆ. ಬಾತ್ರೂಮ್ ಹಿಂಗಿದೆ. ಇದೊಂದು ಮಿರರ್ ಇದೆ ಇಲ್ಲಿ. ಓಕೆನಾ. ಇದು ಸಿಂಕು ಇದು. ಆ್ಯಂಡ್ ಇಲ್ಲಿ ಸ್ನಾನ ಮಾಡೋಕ್ಕೆ. ಆ್ಯಂಡ್ ಹಾಗೆ ಬಂದರೆ ಇದೇನೋ ಕಬೋರ್ಡ್ ಇದೆ. ಕಬೋರ್ಡ್ ಒಳಗೆ ಹಿಂಗಿದೆ ನೋಡಿ, ಹಿಂಗಿದೆ ಇದು. ಇಲ್ಲಿ ಬೇಕಿದ್ರೆ ನೀವೇ ನಿಂತ್ಕೋಬೋದು ಒಳಗೂ. ನೆಕ್ಸ್ಟ್ ಹಾಗೆ ಬಂದರೆ ಇಲ್ಲೊಂದು ಮಿರರ್ ಇದೆ.
ಆಮೇಲೆ ಇದೊಂದು ಕಿಂಗ್ ಸೈಜ್ ಬೆಡ್ಡು, ಅಲ್ಲೊಂದು ಸೋಫಾ, ಇಲ್ಲೊಂದು ಟಿ ವಿ ಇದೆ ಗೈಸ್. ಇದೆಲ್ಲ ಇಟ್ಕೊಳ್ಳೋಕ್ಕೆ ಜಾಗ. ಆ್ಯಂಡ್ ಅಷ್ಟೇ, ಇಲ್ಲೊಂದು ಇಟ್ಕೊಳ್ಳೋಕ್ಕೆ ಜಾಗ ಇದೆ. ಆ್ಯಂಡ್ ಇಲ್ಲಿ ಏನಿಲ್ಲ, ವ್ಯೂ ಏನಿಲ್ಲ ಗೈಸ್, ಜಸ್ಟ್ ಅಷ್ಟೇ. ಸೊ ದಿಸ್ ಈಸ್ ಅವರ್ ಹೋಟೆಲ್ ರೂಮ್ ಟೂರ್. ಸೊ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್. ಇವಾಗ ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡೋಕ್ಕೆ ಹೋಗಿ, ಊಟ ಆಗಿದ ತಕ್ಷಣ ಮಲ್ಕೊಳ್ಳೋದು. ಬಿಕಾಸ್ ನಾಳೆ ಬೆಳಗ್ಗೆ 6 ಗಂಟೆಗೆ ಚೆಕ್ಔಟ್ ಮಾಡಬೇಕು ಹೋಟೆಲಿಂದ. ಸೊ ಬೇಗ ಬೇಗ ಎದ್ದು ಎಲ್ಲ ಮಾಡಬೇಕು. ಸೊ ಗೈಸ್, ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. Until then, keep watching and subscribe to my channel. Bye bye.